ಹರಟೆ ಬಿಟ್ಟು ಬೇರೆ ಕೆಲಸವಿಲ್ಲ. ಒಪ್ಪಿಕೊಂಡವರು ದಡ್ಡರಲ್ಲ. ಅಪ್ಪ ಅಮ್ಮ ನಂಗೆ ಯಾರು ಇಲ್ಲ, ಇಲ್ಲಿ ನಂಗೆ ನೀವೇ ಎಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಬಲ್ಲ ಕಣಪ್ಪ ಇವನು. ನಮ್ ತಲೆ ಜಿಲ್ಲೆಗೆ ನಡೀರಪ್ಪ ಎಸ್ಕೇಪ್ ಆಗೋಣ. What is this? What is this, Kanta? What is this? I don't like it. I don't like it. ಬೇಡರ ಕಣ್ಣಪ್ಪ ಫಿಲಂ ನಲ್ಲಿ ನಮ್ಮ ಅಣ್ಣವರು ಶಿವಪ್ಪ ಕಾಯೋ ತಂದೆ ಅಂತ ಗಾಡ್ ಶಿವನ್ನ ನೆನಪು ಮಾಡ್ಕೊಂಡ್ರೆ ಇವಾಗ ಭೂಮಿ ಗುಳು ಮಾಡಿ ಜೈಲ್ ಪಾಲಾಗಿರೋ ಖೈದಿ ನಂಬರ್ 10462 ನಮ್ಮ ಎಕ್ಸ್ CM ಎಡ್ಡಿ ಪರಪ್ಪ ಕಾಯೋ ತಂದೆ ಅಂತ ಹಾಡು ಹೇಳ್ತಾ ಇದ್ದಾರಲ್ಲ ಕಾಂತ. ಗೊತ್ತಾ ನಿನಗೆ ನಿನಗೆಲ್ಲ ಗೊತ್ತಾಗ್ಬೇಕು. ವೇಸ್ಟ್ ಫೆಲೋ ನೀನು. ಯಸ್ಟರ್ಡೇ ನಮ್ಮ ಕನ್ನಡ ಕಣ್ಮಣಿಗಳ ಕನ್ನಡ ಪ್ರಭಾ ಪೇಪರ್ ಫ್ರಂಟ್ ಪೇಜ್ ನೋಡೋ, ನಿನಗೆ ಎಲ್ಲ ಗೊತ್ತಾಗುತ್ತೆ ಕಾಂತ. ನೋಡೋ ಹೆಂಗಿದೆ ಅಂತ. ಸೂಪರ್ ಅಲ್ವಾ ಈ ಟೈಟಲ್? ಬಾಸು ಸಖತ್ತಾಗಿದೆ. ಎನಿವೆ ಇದೆಲ್ಲ ಮುಗಿದು ಹೋದ ಕಥೆ ಕಾಂತ. ಆಲ್ರೆಡಿ ಎಡ್ಡಿ ಪರಪ್ಪನ ಹಾಸ್ಟೆಲ್ ನ ನೆಲಮಹಡಿಯಲ್ಲಿರೋ ಡಿ ಬ್ಲಾಕ್ ಸೇರಿದ್ದಾಯ್ತು. ಅಲ್ಲಿಗೆ ಹೋದ ತಕ್ಷಣ ಆರೋಗ್ಯ ಏರ್ಪೇರ್ ಆಗಿ ಅಲ್ಲಿಂದ ರಾತ್ರೋರಾತ್ರಿ ಜಯದೇವ ಕಾರ್ಡಿಯಾಕ್ ಸೆಂಟರ್ ಗೆ ಅಡ್ಮಿಟ್ ಆಗಿದ್ದು ಆಯ್ತು. ಸದ್ಯಕ್ಕೆ ಅದನ್ನೆಲ್ಲ ಬಿಟ್ಟಾಕೊಡಿ ಯಾರ್, ಅದನ್ನೆಲ್ಲ ಬಿಟ್ಟಾಕ. ಎಡ್ಡಿ ಆ ಕಡೆ ಜೈಲ್ಗೆ ಹೋಗ್ತಾ ಇದ್ದಂಗೆನೆ ಕೈಯಿಂದ ಏನೋ ಮಾಡಕ್ ಆಗದೆ ಇರೋ ಕೈ ಪಕ್ಷದವರು ಸಿಕ್ಕಾಪಟ್ಟೆ ಕುಣಿದಾಡಿದ್ರು. BP ಶುಗರ್ ಇದ್ರು, ಕೆಜಿ ಗಟ್ಲೆ ಸ್ವೀಟ್ ತಿಂದ್ರು, ಮುಖಾಮೂತಿನೂ ಒರೆಸ್ಕೊಂಡಿಲ್ಲ ಇನ್ನ ಅವರು. ಇರ್ಲಿ ನೋಡೋಣ ಇವತ್ ಹೆಂಗಿದ್ರು ಕೈ ಪಕ್ಷದ ಲೀಡರ್ ನಮ್ ಕೈಗೆ ಸಿಕ್ಕಿದ್ದಾರೆ. ಕೇಳೋಣ ಬಾ ಅವರೇ ಏನಂತಾರೆ ಅಂತ. ವಾಟ್ ಬ್ರದರ್, ಭೂಮಿ ಗುಳುಂ ಮಾಡಿದ ಆರೋಪದಲ್ಲಿ SY ಜೈಲಿಗೆ ಹೋಗಿದ್ದಕ್ಕೆ ಸಿಕ್ಕಾಪಟ್ಟ ಎಂಜಾಯ್ ಮಾಡಿದ್ರಿ ಅಂತಲ್ಲ ನೀವು. ನಿಮಗೆ ಹೆಂಗಾದ್ರೂ ಮನಸ್ಸು ಬಂತು ಮ್ಯಾನ್ ಕೈ ಹಿಡ್ಕೊಂಡು ಕೊಂಡಾಡಕ್ಕೆ? ಪ್ಲೀಸ್ ಟೆಲ್ ಮೀ. ಇದು ಕಾನೂನಿಗೆ ಸತ್ಯಕ್ಕೆ ಸಿಕ್ಕಿರ್ತಕ್ಕಂಥ ಜಯ. ಇದು ಕಾಂಗ್ರೆಸ್ನವರು ಬಹಳ ಸಂತೋಷ ಪಟ್ಟಿದ್ದಾರೆ, ಸೆಲೆಬ್ರೇಷನ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ದೂರ ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಿದೆನ. ಆದ್ರೆ ಇದು ಸರಿ ಇಲ್ಲ. ಇದು ರೀ ಸ್ವಾಮಿ, ನೀವು ಮಾಡಿದ ಸರಿನಾ ಅಂತ ಮೊದಲಿಗೆ ಯೋಚನೆ ಮಾಡಿ. ವಾಟ್ ಬ್ರದರ್ ಯು ಆರ್ ಟೆಲಿಂಗ್? ನಾವು ಸೆಲೆಬ್ರೇಷನ್ ಮಾಡ್ಲಿಲ್ಲ, ಓನ್ಲಿ ಸಿಟಿ ಹೊಡೆದ್ವಿ ಅಂತ ಹೇಳ್ತೀಯಲ್ಲ. ಎನಿವೆ ಆಪೋಸಿಷನ್ ಪಾರ್ಟಿನಲ್ಲಿ ಇದ್ಕೊಂಡು ತಾವು ಎಷ್ಟು ಮಾಡದೇ ಇದ್ರೆ ಹೆಂಗೆ? ಎನಿವೆ ನಮ್ಮ ಸಿಟ್ರಾಮಯ್ಯನವರು ಯಾವಾಗ್ಲೂ ಮುಖನ ಸಿಂಡರ್ಸ್ಕೊಂಡೇ ಇರ್ತಾರೆ ಗೌ ಅಂತ. ಇವತ್ ಏನ್ ಹೇಳ್ತಾರೆ ಕೇಳಿ ನೋಡೋಣ ನಡೆ. ಈಗ ಜೈಲಿನಿಂದ ಹೊರಗಡೆ ಬರ್ಲಿಕ್ಕೆ ಇದೊಂದು ತಂತ್ರಗಾರಿಕೆ ಇರ್ಬೋದೇನೋ ಅಂತ ಅನ್ಸುತ್ತೆ. ಯಾಕೆ ನೆನೆ ಯಡಿಯೂರಪ್ಪ ಸಾಯಂಕಾಲ ಚೆನ್ನಾಗಿದ್ರು. ಇವರು ಯಾರು ಕೃಷ್ಣ ಶೆಟ್ಟಿನೂ ಕೋರ್ಟ್ ಒಳಗಡೆ ಚೆನ್ನಾಗಿದ್ರಲ್ಲ. ಹೌದಲ್ವಾ? ನಿಮ್ ಪ್ರಶ್ನೆ ಕರೆಕ್ಟ್. ಏನಣ್ಣ ನೀನ್ ಹೇಳ್ತಾ ಇರೋದು? ಆಡಳಿತ ಪಕ್ಷದವರು ಎಡವಟ್ಟು ಮಾಡ್ಕೊಂಡಾಗ್ಲೆಲ್ಲ ತಾವು ಹಿಂಗೆ ಗಹಗಹಿಸಿ ನಗೋದೊಂದೇನಾ ದೊಡ್ಡ ಕೆಲಸ ಆಗಿತ್ತು ನಿಮ್ಗೆ? ಓಕೆ, ಕೇಳೋದ್ ಯಾಕಂತ ಕೈ ಪಾರ್ಟಿಯವರ ಮಾತನ್ನ ಹೋಗ್ಲಿ ಬಿಡೋ, ಪ್ರಪಂಚನೇ ಹಂಗೆ. ಅತ್ತೆ ಬಗ್ಗೆ ಸೊಸೆನ್ ಕೇಳಿದ್ರೆ ಒಳ್ಳೆ ಮಾತು ಯಾವತ್ತಾದ್ರೂ ಹೇಳ್ತಾಳ? ಇಲ್ಲ. ಹಾಗೇನೆ ಸೊಸೆ ಬಗ್ಗೆ ಅತ್ತೆನ್ ಕೇಳಿದ್ರೆ ಒಳ್ಳೆ ಮಾತು ಹೇಳ್ತಾಳ? ಅದೋ ಇಲ್ಲ. ಇದು ಒಂಥರ ಹಂಗೇನೆ. ಇದೆಲ್ಲ ಇರ್ಲಿ, ಜೈಲಿಗೆ ಹೋಗ್ ಬಂದಿರೋ ನಮ್ಮ ADG ಪರಮ ಶಿಷ್ಯ ರೇಣೋಸ್ ಏನ್ ಹೇಳ್ತಾನೆ ಕೇಳೋಣ ನಡೆ. ಹೌದು ಕೇಳಲೇಬೇಕು. ಕನ್ನಡ ನಾಡು ಕಂಡ ಅಪ್ಪಟ ಪ್ರತಿಭೆ, ರಾಜಕಾರಣಿ, ಹೊನ್ನಾಳಿಯ ಗಂಡುಗಲಿ, ಡ್ಯಾನ್ಸ್ ಖ್ಯಾತಿಯ ಶ್ರೀ ರೇಣೋಸ್ ನಿಮ್ಮ ಪರಮ ಗುರುಗೆ ಜೈಲೇ ಗತಿ ಆಯ್ತಲ್ಲ. ಇದಕ್ಕೆ ಕಾರಣ ಯಾರು? ಹೇಳು ನೀ ಹೇಳು. ವಿರೋಧ ಪಕ್ಷದವರಿಗೆ ನಮ್ಮ ನಾಯಕರಾದ ಯಡಿಯೂರಪ್ಪರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಓಕೆ. ಪ್ರತಿಪಕ್ಷದ ನಾಯಕರು, ಕಾಂಗ್ರೆಸ್ ಅಧ್ಯಕ್ಷರು ಒಂದು ರೀತಿ ಮಕ್ಕಳಂತೆ ವಿಜಯೋತ್ಸವ ನಾಚಿಕೆ ಆಗಬೇಕು. ಓಕೆ. ಅವರು ಕೇಂದ್ರದ ಸಚಿವರು, ಅವರ ಮುಖಂಡರುಗಳು ಬಹುಲಕ್ಷ ಕೋಟಿ ಹಗರಣದಲ್ಲಿ ಸಿಲುಕಾಕೊಂಡಿದ್ದಾರೆ. ಇವತ್ತು ನಮ್ಮ ನಾಯಕರ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ ಈ ರಾಜ್ಯದಲ್ಲಿ. ರೇಣೋಸ್ ಗೊತ್ತು ಬಿಡ್ರಿ ನಮಗೆ ಯಾರು ಹೆಂಗಂತ. ಕೇಳೋದ್ಯಾ ಅಪ್ಪಟ ಪ್ರತಿಭೆ ಹೇಳಿದ ಮಾತನ್ನ? ಓಕೆ, ಎನಿವೆ ಪಾಪ ರೇಣುಸ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಹೋಗ್ಲೇ ಬೇಡ ಪಾಪ. ಎನಿವೆ ನಮ್ಗೆ ಆಗ್ಬೇಕು ಈ ದೊಡ್ಡವರ ಹೊಸಾಬ್ರಿ. ಬಾಕಂತ ಹೋಗೋಣ. ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಚಮಕ್ ಛಲ್ಲೋ ಅಂತ ಸೂಪರ್ ಆಗಿ ಕನ್ನಡ ಮಾತಾಡ್ತಾ ಇದ್ದಾನೆ. ನೋಡಿ ಕೇಳಿಸ್ಕೊಂಬರೋಣ. ಹಾಯ್ ಬ್ರದರ್, ಸ್ವಲ್ಪ ಕನ್ನಡ ಮಾತನಾಡೋ. ನಿನ್ನ ಮೇಕೆ ಶೇಕಿಂಗ್ ಧ್ವನಿನಲ್ಲಿ ಕೇಳಿ ಕೃತಾರ್ಥರಾಗೋಗ್ತೇವೆ ನಾವ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ತುಂಬಾ ಚೆನ್ನಾಗಿದೆ. ಸೂಪರ್ ಶಾರುಖ್, ಸೂಪರ್. ಓಕೆ ಫೈನ್, ಐ ಲೈಕ್ ಇಟ್. ಎನಿವೆ ಕನ್ನಡಮ್ಮ ನಿನ್ನ ಮಾತು ಕೇಳಿ ಖುಷಿ ಆಗೋಗ್ಬಿಟ್ಲು ಕಣ ಖಾನ. ಓಕೆ, ಐ ಲೈಕ್ ಇಟ್.
ಎನಿವೆ ಕಾಂತ, ನೀನು ಮನೆಗೆ ಹೋಗಿ ಅಡಿಗೆ ಮಾಡಿರೋ ಬಿಸಿ ಬಿಸಿಯಾಗಿ ಬಂದು ಊಟ ಮಾಡ್ತೀನಿ. ಅಲ್ಲಿವರೆಗೂ ನಾನ್ ನನ್ನ ಅಟ್ಲಾಸ್ ಸೈಕಲ್ ಹತ್ಕೊಂಡು ಹೋಗಿ ಜಯದೇವ ಕಾರ್ಡಿಯಾಕ್ ಸೆಂಟರ್ಗೆ ಹೋಗಿ ಎಡ್ಡಿಜಿ ಯೋಗಕ್ಷೇಮ ವಿಚಾರಿಸ್ಕೊಂಡ್ ಬರ್ತೀನಿ. ಓಕೆ, ಬಾಯ್ ಬಾಯ್ ಕಾಂತ, ಬಾಯ್ ಬಾಯ್.